ಲೋಕಸಭೆಯಲ್ಲಿ ಅಚಾನಕ್ಕಾಗಿ ಕುಸಿದು ಬಿದ್ದಿದ್ದ ಮಾಜಿ ಕೇಂದ್ರ ಸಚಿವ ಇ ಅಹಮದ್ ನಿಧನರಾಗಿದ್ದಾರೆ. ಹೃದಯಾಘಾತಕ್ಕೆ ಒಳಗಾಗಿದ್ದ ಅಹಮದ್ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಬಜೆಟ್ ಅಧಿವೇಶನ ಆರಂಭಗೊಳ್ಳುವಂತಹ ಸ್ವಲ್ಪ ಹೊತ್ತಿನ ಮೊದಲು ಅಹಮದ್ ಕುಳಿತಲ್ಲೇ ಕುಸಿದು ಬಿದ್ದರು. ತಕ್ಷಣ ಅವರನ್ನ ಸಮೀಪದ ಆಸ್ಪತ್ರೆಗೆ ದಾಖಲಿಸಿದಾಯಿತಾದರೂ ಕೂಡ ಅವರು ಬದುಕುಳಿದಿಲ್ಲ. ಇನ್ನು ಐಯುಎಂಎಲ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಕೇರಳದ ಸಂಸದ ಎ ಅಹಮದ್ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದರು. ಲೋಕಸಭೆಯಲ್ಲಿ ಅಚಾನಕ್ಕಾಗಿ ಕುಸಿದು ಬಿದ್ದಿದ್ರು ಮಾಜಿ ಕೇಂದ್ರ ಸಚಿವ ಇ ಅಹಮದ್ ಈಗ ನಿಧನರಾಗಿದ್ದಾರೆ. ಇವತ್ತು ಏನು ಅಧಿವೇಶನಕ್ಕೆ ಭಾಗವಹಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ಭಾಷಣದ ವೇಳೆ ಏಕಾಏಕಿ ಕುಸಿದು ಬಿದ್ದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವದೆಹಲಿ ಪ್ರತಿನಿಧಿ ಹರೀಶ್. ಏನೀಗ ಇವತ್ತೇ ಅಧಿವೇಶನ ಸ್ಟಾರ್ಟ್ ಆಗಿತ್ತು, ಆದರೆ ಆಘಾತಕಾರಿ ವಿಷಯ, ಈಗ ಇ ಅಹಮದ್ ಅವರು ನಿಧನರಾಗಿದ್ದಾರೆ. ಹೆಚ್ಚಿನ ಮಾಹಿತಿ ಏನಿದೆ, ಹಾಗೆ ಸದ್ಯಕ್ಕೆ ಯಾವ ರೀತಿ ಇದೆ ಅಂತ ಅಲ್ಲಿ ಪರಿಸ್ಥಿತಿ? ಪ್ರಭು, ಸಂಸತ್ ಅಧಿವೇಶನ ಆರಂಭಕ್ಕೂ ಮೊದಲೇ ಒಂದು ಆಘಾತ ಉಂಟಾಗಿರುವಂತಹದ್ದು. ಮುಖ್ಯವಾಗಿ ಇವತ್ತು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಸಂಸತ್ನಲ್ಲಿ ಭಾಷಣ ನಡೆಸಿದ ಸಂದರ್ಭದಲ್ಲಿ ಕೇರಳದ ಮಲಪ್ಪುರಂ ಸಂಸದರಾದಂತಹ ಇ ಅಹಮದ್ ಅವರು ಕೂಡ ಭಾಗಿಯಾಗಿರ್ತಾರೆ. ಈ ಸಂದರ್ಭದಲ್ಲಿ ತೀವ್ರ ಎದೆನೋವು ಕಾಣಿಸ್ಕೊಳುತ್ತೆ ಅವರಿಗೆ. ತಕ್ಷಣ ಅವರು ಅಲ್ಲೇ ಕುಸಿದು ಬೀಳ್ತಾರೆ. ನಂತರ ಅವ್ರನ್ನ ಸ್ಟ್ರೆಚರ್ ಮೂಲಕ RML ಆಸ್ಪತ್ರೆಗೆ ಸಾಗಿಸಲಾಗುತ್ತೆ. ಮಾರ್ಗ ಮಧ್ಯದಲ್ಲಿ ಅವರು ಕೊನೆ ಉಸಿರೆಳೆದಿದ್ದಾರೆ ಅನ್ನುವಂತಹದ್ದು. ಮುಖ್ಯವಾಗಿ ಸಂಸತ್ ಭವನದಿಂದ RML ಆಸ್ಪತ್ರೆಗೆ 2 ಕಿಲೋಮೀಟರ್ ಅಂತರ ಇದೆ. ಈ ಸಂದರ್ಭದಲ್ಲಿ ಅವ್ರನ್ನ ವಿಶೇಷ ಆಂಬುಲೆನ್ಸ್ ಮೂಲಕ ಅವ್ರನ್ನ ಸಂಸತ್ನಿಂದ ಕರೆತರಲಾಯಿತು. ಸಂಸತ್ ಭವನದ ಮಾರ್ಗ ಮಧ್ಯದಲ್ಲಿ ಅವರು ಇ ಅಹಮದ್ ಅವರು ಕೊನೆ ಉಸಿರೆಳೆದಿದ್ದಾರೆ ಅನ್ನುವಂತಹ ಸುದ್ದಿ ಈಗ ಲಭ್ಯ ಆಗ್ತಿರುವಂತಹದ್ದು. ಅದಾದ ನಂತರ ಅವ್ರನ್ನ RML ಹಾಸ್ಪಿಟಲ್ಗೆ ಕೂಡ ಸೇರ್ತಾರೆ. ಕೊನೆ ಹಂತದ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಆದ್ರೆ ವೈದ್ಯರು ಕೂಡ ದೃಢಪಡಿಸ್ತಾರೆ, ಇಲ್ಲ ಇ ಅಹಮದ್ ಅವರು ಕೊನೆ ಉಸಿರು ಎಳೆದಿದ್ದಾರೆ ಅನ್ನುವಂತ ಆಸ್ಪತ್ರೆ ಮೂಲಗಳು ಕೂಡ ಸ್ಪಷ್ಟಪಡಿಸಿರುವಂತಹದ್ದು. ಹಾಗಾಗಿ ಇವರು ಕೇರಳದ ಮಲಪ್ಪುರಂ ಜಿಲ್ಲೆಯ ಆಗಿದ್ರು. ಅವರು ಈ ಹಿಂದೆ UPA ಸರ್ಕಾರದಲ್ಲೂ ಕೂಡ ವಿದೇಶಾಂಗ ಸಚಿವಾಲಯದ ರಾಜ್ಯ ಖಾತೆಯನ್ನು ಕೂಡ ಇವರು ಯಶಸ್ವಿಯಾಗಿ ನಿರ್ವಹಿಸಿದ್ರು. ಹಾಗೆ ಒಂದು ಪ್ರಗತಿಪರ ಚಿಂತನೆ ಉಳ್ಳಂತಹ ಒಬ್ಬ ಸಂಸದರಾಗಿದ್ದು. ಹೀಗಾಗಿ ಎಲ್ಲ ಕಾಂಗ್ರೆಸ್ ಸಂಸದರು ಕೂಡ ಇವರ ಸಾವಿಗೆ ಸಂತಾಪವನ್ನ ಸೂಚಿಸಿದ್ದಾರೆ. ಹಾಗೆ ಇಡೀ ಸಂಸತ್ ಸಂತಾಪವಂತಹದ್ದು. ಪ್ರಭು, ಲೋಕಸಭೆಯಲ್ಲಿ ಇವತ್ತು ಏನು ಅಧಿವೇಶನ ನಡೀತಾ ಇತ್ತು, ಆ ಒಂದು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ಭಾಷಣ ಆರಂಭಕ್ಕೂ ಮುನ್ನ ಏನು ಕುಸಿದು ಬಿದ್ದರು ಮಾಜಿ ಕೇಂದ್ರ ಸಚಿವ ಇ ಅಹಮದ್ ಅವರು. ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿತಾದರೂ ಅವರು ಕೊನೆಯುಸಿರೆಳೆದಿದ್ದಾರೆ. ನಿಜಕ್ಕೂ ಕೂಡ ಆಘಾತಕಾರಿ ವಿಷಯ. ಯಾಕಂತ ಹೇಳಿದ್ರೆ ಇವತ್ತು ಕಲಾಪ ನಡೀತಾ ಇತ್ತು. ಅದಕ್ಕಿಂತ ಮುಂಚೆ ರಾಷ್ಟ್ರಪತಿಯವರು ಏನು ಭಾಷಣ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಅಚಾನಕ್ ಆಗಿ ಕುಸಿದು ಬಿದ್ದ ಮಾಜಿ ಕೇಂದ್ರ ಸಚಿವ ಇ ಅಹಮದ್, ಹಾಗೆ ಕೇರಳದವರಿವರು, ಕೇರಳ ಸಂಸದರು ಒಟ್ಟಾರೆ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ. ಅಹಮದ್ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಬಜೆಟ್ ಅಧಿವೇಶನ ಆರಂಭಕ್ಕೂ ಮುನ್ನ ಇವರು ಕುಳಿತಲ್ಲೇ ಕುಸಿದು ಬಿದ್ದರು. ತಕ್ಷಣ ಅವರನ್ನ ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು, ಆದರೆ ಅವರು ಬದುಕುಳಿಯಲಿಲ್ಲ, ಕೊನೆಯುಸಿರೆಳೆದಿದ್ದಾರೆ. ಇನ್ನು IMLA ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಕೇರಳದ ಸಂಸದರಿವರು ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಇವರು ವಿದೇಶಾಂಗ ಸಚಿವರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದರು.